ಹಲೋ ವ್ಯೂವರ್ಸ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರು ಅಂದ್ಕೊತೀನಿ. ಏನಪ್ಪ ವೀಡಿಯೋ ಅಂತಂದರೆ ಮಚ್ಚೆ ಬೂರಿ ಮತ್ತು ಪಟ್ಟ ಎರಡೂ ಇಲ್ಲ, ಎರಡೂ ಸೇಲ್ ಆಗೋಯ್ತು. ಓಕೆನಾ. ಟಾಪಿಕ್ಕು ನಿಮಗೆಲ್ಲರಿಗೂ ಅರ್ಥನೇ ಆಗಿಬಿಟ್ಟಿರ್ತದೆ. ಬೇರೆಯವ್ರ ಮನೆ ಅಕ್ಕಿಗಳು ನೋಡಿ ಆ ಥರ ಉಜ್ತಾ ಇರ್ತವೆ. ನಮ್ಮ ಮನೆ ಅಕ್ಕಿಗಳು ನೋಡಿ ಈ ಥರ ತಿನ್ಕೊಂಡು ಕುತ್ಕೊಂಡು ಆರಾಮಾಗಿ ಅಲ್ವಾ. ಈ ಥರ ಅನ್ಬಾರ್ದು, ಸುಮ್ಮನೆ ಕಾಮಿಡಿಗೆ. ಓಕೆನಾ. ಏನಪ್ಪ ಅಂತಂದರೆ ನಮ್ಮ ಅಕ್ಕಿಗಳೆಲ್ಲ ಅದು ಒಂದು 4-5 ಅಕ್ಕಿ ಬಿಟ್ಟು ಎಲ್ಲ ಕೂರ್ಜಿ ಬಿದ್ದಾಗವೆ. ಓಕೆನಾ. ಅದ್ರಲ್ಲಿ 1 ಅಕ್ಕಿ, 2 ಅಕ್ಕಿ, 3, 4, 5, 6 ಅಕ್ಕಿ ಬಿಟ್ಟು ಎಲ್ಲ ಕೂರ್ಜಿ ಬಿದ್ದಿರುತ್ತೇನೆ. ಓಕೆನಾ. ಒಳಗಡೆ ಒಂದು ಜೊತೆ ಮರಿಗಳು ನೀವೆಲ್ಲ ನೋಡೇ ಇಲ್ಲ, ಚಿಕ್ಕ ಮರಿ ಇದ್ದಾಗ ನೋಡಿದ್ದು. ಏನಪ್ಪ ಅಂತಂದರೆ ಇಲ್ಲಿ ಒಂದು ಪಟ್ಟ ದೊಡ್ಡದಿದೆ, ಇವಾಗಿರೋದು ಪಟ್ಟ ದೊಡ್ಡದು ಇದೆಲ್ಲರ ಮೇಲೆ. ಇನ್ನೊಂದು ಪಟ್ಟ ಅದಕ್ಕಿಂತ ಚಿಕ್ಕದು, ಇನ್ನೊಂದು ಪಟ್ಟ ಅದಕ್ಕಿಂತ ಚಿಕ್ಕದು. ಒಂದು ಮರಿನ ಎತ್ಕೊಂಡು ಇನ್ನೊಂದು ಮರಿನ ಇಡೋದು, ಆ ಮರಿನ ಎತ್ಕೊಂಡು ಇನ್ನೊಂದು ಮರಿಗೆ ಫೀಡ್ ಮಾಡಿಸೋದು. ಈ ಥರನೇ ಟೈಮೇ ಸರೋಗ್ತೈತೆ. ಓಕೆನಾ. ಅದು ಇಲ್ಲಿ ಆಗ್ತಾರೆ ಸಿಂಟಮ್ಸ್ ಒಂದು. ಅದ್ರಲ್ಲಿ ರಾಗಿನೇ ಕೊಡ್ತಾಯಿಲ್ಲ. ದೊಡ್ಡ ಮರಿಗೆ ಇವಾಗ ದೊಡ್ಡ ಮರಿ ಕೊಡಬೇಕು. ಅಕ್ಕಿ ಗ್ರೋತ್ ಆಗಬೇಕಂದ್ರೆ ದೊಡ್ಡ ಮರಿಗೆ ಕೊಡಬೇಕು, ಇಲ್ಲಾಂದರೆ ಅದು ಗ್ರೋತ್ ಲೇಟ್ ಆಗುತ್ತೆ. ಅದು ಬೇರೆ ಈಗ ಟ್ಯೂಬೆಲ್ಲ 5 ದಿನ ಆಗಿದೆಲ್ಲ, ಎಲ್ಲ ಚಿಕ್ಕ ಟ್ಯೂಬುಗಳು ಅಂದರೆ ಮೊಳಕೆ ಬರ್ತೈತೆ. ಇವಾಗ ಅದಕ್ಕೆ ಕಡಲೆ ಅಂಥದ್ದು ಕೊಡಬೇಕು. ಚಿಕ್ಕ ಮರಿ ಐತೆ, ಅದಕ್ಕೆ ಚಿಕ್ಕ ಮರಿ ಕೊಟ್ಟರೆ ಏನಾಗುತ್ತೆ, ಅದು ಗುಟ್ಟಕ್ಕೆ ಕೊಡೋಕ್ಕಾಗಲ್ಲ. ಮರಿಗೆ ಗುಟ್ಟಕ್ಕೆ ಕೊಡೋದು ಕಷ್ಟ ಆಗುತ್ತೆ. ಆವಾಗ ಅಕ್ಕಿ ಗ್ರೋತು ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ಸ್ವಲ್ಪ ಅವು ಗ್ರೋತ್ ಆಗಿಬಿಡಲಿ ಅಂತ ಇಟ್ಟಿದ್ದೀನಿ. ಓಕೆನಾ. ನನ್ನ ಲಾಸ್ಟಲ್ಲಿ ಇಷ್ಟೇ ಅಪ್ಡೇಟು. ಛತ್ರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅದು ಸುಮಾರು 7-8 ಸಾವಿರವರೆಗೂ ಆಗುತ್ತೆ ಛತ್ರಿಗೆ. ಹಾಗೆ ಆದಮೇಲೆ ನೆಕ್ಸ್ಟ್ ಡೋರ್ದು ರೆಡಿ ಮಾಡಿಸ್ಬಿಡ್ಬೇಕು. ಹಂಗೆ ಡೋರು ಸ್ವಲ್ಪ ಇದನ್ನು ರೆಡಿ ಮಾಡಬೇಕು. ನಾನು ಎಲ್ಲಾರ್ದು ನೋಡಿ ಇದು ಕಟ್ ಮಾಡಿಬಿಟ್ಟೆ. ಅದು ಕಟ್ ಮಾಡಿದ್ದಕ್ಕೆ ಜಾಸ್ತಿ ಇದಾಗೈತೆ, ಅದನ್ನ ಸ್ಟ್ರೈಟ್ ಮಾಡಿಬಿಡ್ತೀನಿ. ಸ್ಟ್ರೈಟ್ ಮಾಡಿ ಇದಕ್ಕೆ ಇದೆಲ್ಲ ತೆಗೆದಾಕಿ ಫುಲ್ಲು ಚೇಂಜ್ ಮಾಡ್ತೀನಿ ಎಲ್ಲ ಒಳಗಡೆ. ಇಲ್ಲಾಂದರೆ ಇದು ಸುತ್ತಲೂ ಆ ಥರನೇ ಇರಲಿ, ಮಧ್ಯದಲ್ಲಿ ಮಾತ್ರ ಚೇಂಜ್ ಮಾಡ್ತೀನಿ. ಸ್ವಲ್ಪ ಇದಕ್ಕೆ ಪ್ರಾಬ್ಲಮ್ ಅಷ್ಟೇ, ಏನಿಲ್ಲ. ಇನ್ನೇನು ಸ್ವಲ್ಪ ಕೆಳಗಡೆ ನೋಡಿ ಈ ಥರ ಗಲೀಜಿಲ್ಲೆ ಎಲ್ಲ ಸ್ಟಾಕಾಗಿ ಅದು ಪ್ರಾಬ್ಲಮ್ ಅಷ್ಟೇ, ಇನ್ನೇನಿಲ್ಲ. ಅದೆಲ್ಲ ಆಗೋದ್ಮೇಲೆ ಇನ್ನೇನು ಆರಾಮಾಗಿ ಸೆಟ್ ಆಗ್ಬೋದು. ಅದೊಂದೇ ಕೆಳಗಡೆ ಆದರೆ ಕೆಳಗಡೆಯಿಂದ ಸೊಳ್ಳೆಗಳೆಲ್ಲ ಬಂದು ಮರಿಗಳನ್ನ ಕಚ್ಚಾಕ್ತವೆ. ಕೆಳಗಡೆಗೆ ಒಂದು ಇದು ಮಾಡಬೇಕು, ಮಾಡಿಬಿಟ್ರೆ ಸರೋಗ್ತೈತೆ. ಮಾಡ್ತೀನಿ, ಬಿಡಲ್ಲ. ಸ್ವಲ್ಪ ಅದ್ರ ಮೇಲೇ ಫೋಕಸ್ ಮಾಡಿಕೊಂಡು ಸ್ವಲ್ಪ ಇದಾಯಿತು. ಓಕೆನಾ. ಆದಷ್ಟು ಬೇಗ ಮಾಡ್ತೀನಿ ಫ್ರೆಂಡ್ಸ್, ಇಲ್ಲ ಅಂದಿಲ್ಲ. ಸ್ವಲ್ಪ ಮಾಡಿಕೊಡ್ತೀನಿ. ಇವು ನೋಡಿ ಎಷ್ಟು ಚೆನ್ನಾಗಿ ಮಸಿ ಮಾಡ್ಕೊಂಡು ಚೆನ್ನಾಗಿದೆ ನೋಡಿ. ಇನ್ನು ಅಕ್ಕಿ ಆಗ್ತಾನೇ ಐತೆ. ಇದು ಅದು ಏನು ಮಾಡುತ್ತೋ ಅನ್ನೋದು ಗೊತ್ತಿಲ್ಲ. ಇದು ತುಂಬ ಆಡುತ್ತೆ, ಆಡೋದೇನು ಪರವಾಗಿಲ್ಲ, ಆಡೋದೆ. ಆದರೆ ಒಂದು ಅರ್ಧ ಗಂಟೆ ಕೂಡ ಆಡೋಲ್ಲ. ಡೈಲಿ ಆಡಿಸ್ತಾರೆ, ಅರ್ಧ ಗಂಟೆ ಆಡೋಲ್ಲ. ಒಂದೊಂದು ಸಲ ಬಿಟ್ಟರೆ 2 ಅವರ್ 3 ಅವರ್ ಆಡುತ್ತೆ. ತುಂಬ ಟೈಮ್ ಮಾಡುತ್ತೆ ಅಕ್ಕಿ, ಇಲ್ಲ ಅಂತ ಇಲ್ಲ. ಆದ್ರೂ ಡೈಲಿ ಆಡಿಸ್ಕೊಂಡು ಹಾಳು ಮಾಡ್ತಾವ್ರೆ. ಆರೋ ಅಕ್ಕಿನ ಡೈಲಿ ಆಡಿಸ್ಬಿಡ್ರಿ ಫ್ರೆಂಡ್ಸ್. ಅಕ್ಕಿ ಡೈಲಿ ಆಡಿಸಿದ್ರೆ ಕೆಟ್ಟೋಗ್ತಾವೆ. ಒಂದೊಂದು ಅಕ್ಕಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ ಅಲ್ಲಿ ತಿಂತಾಯಿದ್ದು ನೋಡಿ. ಅದು ಇದನ್ನು ಬೇಕಾದರೆ ಒಂದು ದಿನ ಬಿಟ್ಟು ರೆಸ್ಟ್ ಕೊಟ್ಬಿಟ್ರೆ ಸರಿಯಾಗಿ ಟೈಮ್ ಮಾಡುತ್ತೆ, ಸರಿಯಾಗಿ ಏಟು ಎತ್ತುತ್ತೆ. ಅದು ಏಟು 1-2 ಹೊಡೆಯೋದು. ಆದರೆ ಅಕ್ಕಿ ಮಾತ್ರ 7, 8, 9ವರೆಗೂ ಹೊಡೆದೈತೆ. ಆದರೆ 4 ಮೇಲೇ 9 ಹೊರಗಡೆ ಹೊಡೆಯೋದು. ಸರಿಯಾಗಿ ಬಾಜಿ ಮಾಡ್ತದೆ, ಅದರಲ್ಲೇನು ಮಿಸ್ಟೇಕ್ ಇಲ್ಲ. ಈಗ ಜೊತೆಗಳು ಮಾಡೋದೇ ಸ್ವಲ್ಪ ತಲೆ ಕೆಟ್ಟೋಗಿರೋದು ನನಗೆ. ನೋಡಿ ಇದು ಯಾವ ಪಾಡ್ಗೆ ಜೊತೆಗಳಾಗ್ತಾಯಿದ್ರೆ, ಮೊದಲೊಂದು ಸಲ ಮಾಡಿದ್ದಕ್ಕೆ ಅದನ್ನ ಮರೆಯೋದೇ ಇಲ್ಲ. ಅವ್ರ ಜೊತೆ ಅವಾಗವೇ ಆಗ್ತಾಯಿರ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ನೋಡಿ. ಮತ್ತೆ ನೋಡಿ ಇದ್ರಿಗೊಂದು ಸಲ ಹೋಗ್ತಾನೆ, ಅದ್ರಿಗೊಂದು ಸಲ ಹೋಗ್ತಾನೆ. ನಾನು ಇದಕ್ಕೆ ಹಾಕಬೇಕು ಅಂದರೆ ಅವೆರಡಕ್ಕೂ ಹೋಗ್ತಾನೆ. ಏನು ಮಾಡೋದು ಅವನಿಗೆ, ನೋಡೋಣ. ಆದರೆ ಅಲ್ಲಿಗೆ ತಾರನೇ ಸೆಟ್ ಮಾಡ್ತೀನಿ. ಒಂದು ಮರಿ ಇಳಿಸೋಣ. ತಾಮ್ರಲ್ಗೆ ಪಿಳಂಕಾಗೆ ಹಾಕಿ ನೋಡೋಣ, ಏನಾದರೂ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಚೇಂಜ್ ಮಾಡೋಣ. ನಮ್ಮ ಪಿಳಂಕ ಅದಕ್ಕೆ ಸೆಟ್ ಜೊತೆನೇ ಆಗ್ತಾಯಿಲ್ಲ. ಅದೇನು ಹಾಕಿದ್ರೆ ಸುಮ್ಮನೆ ಸೈಲೆಂಟಾಗಿರೋ, ಮಸ್ತಿನೂ ಮಾಡ್ತಾಯಿಲ್ಲ, ಏನೂ ಇಲ್ಲ, ಸೈಲೆಂಟಾಗಿದ್ದಾವೆ.
ಅದರಲ್ಲಿ ಡಿವಾರ್ಮಿಂಗ್ ಮಾಡಿಬಿಟ್ಟು ನೀವು ನಾಳೆ ಆಗೋಲ್ಲ, ಫ್ರೀ ಇರಬೇಕಲ್ವ, ಡಿವಾರ್ಮಿಂಗ್ ಮಾಡಬೇಕು, ಫ್ರೀ ಇರಬೇಕು. ಫ್ರೀ ಇದ್ದಾಗ ಡಿವಾರ್ಮಿಂಗ್ ಮಾಡಿಕೊಂಡು ಅಕ್ಕಿಗಳನ್ನ ಜೊತೆಗೆ ಹಾಕ್ಬಿಡ್ಬೇಕು. ಕೆಲವೊಂದು ಅಕ್ಕಿಗಳು ಆಗೈತೆ, ಹೊಸ ಅಕ್ಕಿಗಳು ಇನ್ನೂ ಮಾಡಿಲ್ಲ. ಆ ಅಕ್ಕಿಗೂ ಆಗೈತೆ, ಈ ಮಕ್ಷಿಗೂ ಆಗೈತೆ, ಅಲ್ಲಿ ಧೂಮಗೂ ಆಗೈತೆ. ರೇಗ್ದಾರ್ಗಾಗಿಲ್ಲ, ಧೂಮ ರೇಗ್ದಾರ್ಗಾಗಿಲ್ಲ, ಧೂಮಾಗ ಆಗೈತೆ. ಒಂದು 3-4 ಅಕ್ಕಿಗೆ ಹೆಣ್ಣುಗಳಿಗೆ ಆಗೈತೆ. ಈ ಮಕ್ಷಿಗೆ ಅಲ್ಲೊಂದು ಧೂಮ ರೇಗ್ದಾರು, ಇದೊಂದು ಪಿಳಂಕ, ಆ ತಾಂಬೆ ಪಟ್ಟ ಅಂತ ಮಾಡಿಲ್ಲ. ಇದು ಕಳ್ಳಿ ಬರ್ತೈತಲ್ಲ ಅದಕ್ಕೆ ಮಾಡಲಿಲ್ಲ, ಬೆಂದೋಗ್ಬಿಡುತ್ತೆ. ಆ ಥರ ಕುರ್ಜಾದಾಗ ನೋಡ್ಕೊಂಡು ಮಾಡಿ ಫ್ರೆಂಡ್ಸ್. ಅದು ಎಲ್ಲ ಬೆಂದೋಗ್ಬಿಡ್ತವೆ ಮೊಳಕೆಗಳು, ಅಷ್ಟೊಂದು ಪವರ್ ಇರುತ್ತೆ ಅದು ಡಿವಾರ್ಮಿಂಗ್ ಮಾಡೋದು. ನಾನು 1-2 ಸಲ ಮಾಡಿದ್ದೆ. ಆ ಬಿಳೆ ತಾಂಬೆ ಮಚ್ಚೆ ತಾಂಬೆ ಇತ್ತಲ್ಲ ಅದು ಅಷ್ಟೇ ಹೋಯ್ತು. ಓಕೆ ಫ್ರೆಂಡ್.